రోడ్ల పై ఒకట సెకండ్ లో వస్తుంది ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ. ಆದ್ರೆ ಈಗಿನ ಸರ್ಕಾರ ಮತ್ತೆ ಈಗಿನ ಏನ್ ಡಿಸಿ ಮತ್ತೆ ಅಫಿಷಿಯಲ್ಸ್ ಏನಿದ್ದಾರೆ ಅದನ್ನ ರದ್ದು ಮಾಡಬಹುದು. ಯಾಕಂದ್ರೆ ಏನು ಗೊತ್ತಿಲ್ದಿರ ಅನುಮೋದನೆ ಮಾಡಿದಾಗ ಜನಗಳಿಗೆ 4 ಜನಕ್ಕೆ ತೊಂದರೆ ಆಗುತ್ತೆ ಅಂದ್ರೆ ಅದನ್ನ ಯಾವ ರೀತಿ ಬೇಕಾದ್ರೂ ಎಷ್ಟೊತ್ತೇ ಆಗಲಿ ಅದನ್ನ ರದ್ದು ಮಾಡ್ಬೇಕು. ಆ ರದ್ದು ಮಾಡಕ್ಕೆ ಎಲ್ಲರೂ ಏನು ಈ ಹೋಬಳಿಯಲ್ಲಿರುವ ಎಲ್ಲ ನಮ್ಮ ಸಾರ್ವಜನಿಕರು ಅದು ಒಟ್ಟಾಗಿ ಹೋಗಿ ಅದನ್ನ ರದ್ದು ಮಾಡಿಸ್ಬೇಕು ಅಂತ ಎಲ್ಲರೂ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಯಾಕೆಂದ್ರೆ ಫಸ್ಟ್ ಅನುಮೋದನೆ ಕೊಟ್ಟಿರ್ಬೋದು, ಆದ್ರೆ 4 ಹಳ್ಳಿಗಳಿಗಾಗ್ಲಿ 4 ಜನಕ್ಕಾಗಲಿ ತೊಂದರೆ ಆಗುತ್ತೆ ಅಂದ್ರೆ ಆ ಕೆಲಸ ನಿಲ್ಲಿಸ್ಬೇಕು. 1000 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದಂತ ಕಾನೂನೇ ಇದೆ. ಆದ್ರೆ 4 ಜನಕ್ಕೇನು 4 ಹಳ್ಳಿಗೆ ತೊಂದರೆ ಆಗ್ತಾ ಇರ್ಬೇಕಾದಾಗ ಈ ಗಣಿಗಾರಿಕೆ ನಮಗ್ ಬೇಕಾ? ಯಾರೋ 4 ಜನ ಹೊಟ್ಟೆ ತುಂಬೋದಕ್ಕೆ ಈ ಗಣಿಗಾರಿಕೆ ಮಾಡೋದಂದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಅದಕ್ಕೆ ತಾವೆಲ್ಲ ಏನ್ ಇವತ್ತು ಪ್ರತಿಭಟನೆ ಮಾಡ್ತಾ ಇದೀರಾ, ನಿಮ್ಮೆಲ್ಲರ ಸಹಕಾರಕ್ಕೆ ನಾವು ನಿಮ್ ಸಹಕಾರ ಜೊತೆಲಿ ಇರ್ತೀವಿ. ನಾವು ನಿಮ್ಮಿಂದ ಬೆನ್ನಿಂದ ಇರ್ತೀವಿ. ನಿಮ್ ಎಲ್ಲೇ ಕರೆದ್ರು ನಾವು ಬಂದು ಈ ಪ್ರತಿಭಟನೆಯನ್ನ ಮಾಡ್ತೀವಿ. ನಾನು ಸ್ವಲ್ಪ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಯಾಚಿಸ್ತಾ, ಏನ್ ಇವತ್ತು ಪ್ರತಿಭಟನೆ ಮಾಡ್ತಾ ಇದೀರಾ ಇದು ಹಿಂಗೆ ಇದೇ ತರ ನಿಲ್ಬಾರದು. ಇದನ್ನ ಏನು ಈ ಅನುಮೋದನೆ ಕ್ಯಾನ್ಸಲೇಷನ್ ಗಣಿಗಾರಿಕೆ ಕ್ಯಾನ್ಸಲ್ ಆಗೋವರೆಗೂ ಈ ಹೋರಾಟ ಮುಂದುವರಿಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ 1-2 ಮಾತು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಒಂದು ಮಾತು. ಇವತ್ತು ದಿವಸ ಕಣ್ಗಾನಕೋಪಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಬೆಟ್ಟಗಳ ಸಾಲು ಏನಿದೆ, ಆ ಬೆಟ್ಟಗಳ ಸಾಲು ನಮ್ಮ ಕೆರೆಗಳನ್ನು ತುಂಬಿಸುತ್ತೆ, ನಮ್ಮ ನದಿಗಳಿಗೆ ನೀರು ಬರುತ್ತೆ, ನಮ್ಮ ಪಶು ಪಕ್ಷಾದಿಗಳಲ್ದಿರ ನಮ್ಮ ದನಕರುಗಳಿಗೆಲ್ಲ ಮೇವು ಕೊಡುತ್ತೆ. ಎಷ್ಟೋ ವರ್ಷಗಳಿಂದ ಅಲ್ಲಿ ನಮ್ಮ ಹಿರಿಯರು ಅದನ್ನು ಬೆಟ್ಟವನ್ನು ಪೂಜೆ ಮಾಡಿಕೊಂಡು ಆ ತಪ್ಪಲಿನಲ್ಲಿ ಅನೇಕ ದೇವಸ್ಥಾನಗಳಿವೆ. ಇಂಥ ಒಂದು ದಿವ್ಯವಾದಂಥ ಒಂದು ಪರಿಸರವನ್ನು ನಾಶ ಮಾಡೋದಕ್ಕೆ ಕಲ್ಲು ಗಣಿಗಾರಿಕೆಗೆ ಅನುಮತಿ ಪಡೆದು ಆ ದನಗಳು ಮೇಯುವಂಥ ಒಂದು ಹುಲ್ಲುಗಾವಿನಲ್ಲಿ ರಸ್ತೆ ಮಾಡಿಕೊಂಡು ಇವತ್ತು ಸಹ ಗಣಿಗಾರಿಕೆಗೆ ಪ್ರೋತ್ಸಾಹ ಕೊಡ್ತಾ ಇದೆ. ಇದನ್ನು ವಿರುದ್ಧವಾಗಿ ಜಿಲ್ಲಾಡಳಿತದ ಈ ಅನುಮತಿಯ ವಿರುದ್ಧವಾಗಿ ಏನು ಲೈಸೆನ್ಸಿನ ವಿರುದ್ಧವಾಗಿ ಇವತ್ತು ದಿವಸ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ಕಣ್ಗಾನಕೊಪ್ಪ, ಬುದ್ಧಿವಂತನಹಳ್ಳಿ, ಬಂಡ್ರಾಮನಹಳ್ಳಿ, ಮಂಚೇನಹಳ್ಳಿ, ರಾಯನಕಲ್ಲು ಎಲ್ಲ ಗ್ರಾಮಗಳು ಸೇರಿಕೊಂಡು ಇವತ್ತು ದಿವಸ ನಾವು ಪ್ರತಿಭಟನೆ ಮಾಡ್ಕೊಂಡಿದ್ದೀವಿ. ಜಿಲ್ಲಾಧಿಕಾರಿಗಳಿಗೆ ಖುದ್ದಾಗಿ ಮನವಿ ನೀಡಿಕೊಡೋಕ್ಕೆ, ಜಿಲ್ಲಾಧಿಕಾರಿಗಳನ್ನು ಈ ಸ್ಥಳಕ್ಕೆ ಭೇಟಿ ಕೊಟ್ಟು ನಮ್ಮ ಮನವಿಯನ್ನು ಸ್ವೀಕಾರ ಮಾಡೋಕ್ಕೆ ನಾವು ಅವ್ರಿಗೆ SN ಅವ್ರಿಗೆ ಹೇಳಿದ್ದೀವಿ. ಅವರು ಬರದೇ ಇದ್ದ ಪಕ್ಷದಲ್ಲಿ 5 ಗಂಟೆವರೆಗೂ ನೋಡ್ತೀವಿ, ರಸ್ತೆಗಿಳಿದು ರಸ್ತೆಯಲ್ಲೇ ಪ್ರತಿಭಟನೆ ಮಾಡ್ತೀವಿ. ನಾವು ಯಾವುದೇ ಒಂಥರ ಒಂದು ಕಾನೂನಿನ ಒಂದು ಇದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಈ ಮೂಲಕ ಬಲಾಢ್ಯರಿಗೆ ಬದುಕಿದ್ದಾರೆ. ರೈತರ ಸೋಗಿನಲ್ಲಿ, ಸಾರ್ವಜನಿಕರ ಸೋಗಿನಲ್ಲಿ ರಸ್ತೆಗೆ ಗಣಿಗಾರಿಕೆಗೆ ರಸ್ತೆಗೆ ಅನುಮತಿ ಕೊಟ್ಟಿರೋದು ನಿಜವಾಗ್ಲೂ ಮತ್ತು ಉರಿಯುವಂಥ ಬೆಂಕಿಗೆ ತುಪ್ಪ ಹಾಕ್ದಂಗೆ ನಮ್ಮ ಮನಸ್ಸು ಕುದೀತಾ ಇದೆ ಅಂತ ಈ ಮೂಲಕ ತಿಳಿಸೋಕೆ ಇಷ್ಟಪಡ್ತೀವಿ. MR ಲಕ್ಷ್ಮೀನಾರಾಯಣ, ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು, ಸಾಮೂಹಿಕ ನಾಯಕತ್ವ ಅಂತ ಕಣ್ಗಾನಕೊಪ್ಪ. ನಮಗೆ ಸುತ್ತಮುತ್ತ ಬೆಟ್ಟ ಗುಟ್ಟ ಎಲ್ಲ ಇದೆ, ದನ ಕರ ಎಲ್ಲ ಅಲ್ಲಿ ಮೇಯೋದು. ನಮಗೂ ಸ್ವಲ್ಪ ತೊಂದರೆ ಆಗುತ್ತೆ, ಮಕ್ಕಳಿಗೂ ಮರಿಗೂ ಎಲ್ಲರಿಗೂ ತೊಂದರೆ ಆಗುತ್ತೆ. ಇವಾಗ ಏನಾದರೂ ಅದು ಕಷಾಯಗಳೇನಾರು ಇಟ್ಟರೆ ಮತ್ತೆ ಅದು ಇದು ಮಾಡೋಕ್ಕಾಗಲ್ಲ, ದಾರಿ ಮಾತ್ರ ಬಿಡೋಕ್ಕಾಗಲ್ಲ. ನಾವು ದಾರಿ ಬಿಡೋಕ್ಕಾಗಲ್ಲ. ಸುತ್ತಮುತ್ತ ನಾವು ಬೋರುಗಳೆಲ್ಲ ಹಾಕ್ಸಿದ್ದೀವಿ. ಇವಾಗ ರೈತರಿಗೆಲ್ಲ ನಮ್ಗೆ ಅದರಿಂದನೇ ತಾನೇ ನಾವು ಜೀವನ ಆಗೋದು. ಅದರಿಂದ ನಮಗೆ ತೊಂದರೆ ಆಗ್ತಾ ಇದೆ. ಕಷಾಯಗಳು ಮಾತ್ರ ಇಡಬಾರ್ದು. ಅದು ಹೋಗೋದಕ್ಕೆ ಬರೋ ದಾರಿಗಳು ಡಸ್ಟು, ಅದೇನೋ ಕಷಾಯ ಇಟ್ಟರೆ ಡಸ್ಟ್ ಧೂಳು ಬರುತ್ತೆ, ಕಲ್ಲು. ನಮ್ಮದು ಅದು ಜಾಸ್ತಿ ಹತ್ರ ಇದೆ, ತೋಟಗಳು ಅಷ್ಟೇ, ಮನೆಗಳು ಅದು ಜಾಸ್ತಿ ಹತ್ರ ಇದ್ದಾವೆ ಬೆಟ್ಟಕ್ಕೆ ಗುಟ್ಟಕ್ಕೆ. ಅಂದರೆ ತೊಂದರೆ ಆಗುತ್ತೆ ನಮಗೆ. ಮಾಡ್ತಾ ಇದ್ದಾರೆ ನಮ್ಗೆ ಕಿರುಕುಳ ಕೊಡ್ತಾ ಇದ್ದಾರೆ. ರಾತ್ರಿನೇ ಹೋಗ್ತಾ ಇದ್ದಾರೆ. ರಾತ್ರಿ
ನಮ್ಮ ಮನೇಲಿ ಎಲ್ಲರೂ ಹೋಗಿದ್ದಾರೆ, ನಾವಿವತ್ತು ಹೋಗಿಲ್ಲ. ಫಸ್ಟ್ ಒಂದ್ಸರಿ ಸ್ಟಾರ್ಟಿಂಗಲ್ಲಿ ನಾವು ನಮ್ಮೂರ ಮುಂದೆನೇ ನಾವು ಸ್ಟಾರ್ಟಿಂಗಲ್ಲಿ ಕಾರುಗಳು ಅಡ್ಡ ಹಾಕಿದ್ವಿ. ನಾವು ದಾರಿ ಕೊಡಲ್ಲ ಅಂತೇಳಿ ನಾವೇ ನಿಲ್ಸಿದ್ದು. ನಾನು ಹೋಗಿದ್ದೆ ಅವತ್ತು. ನಿಲ್ಲಿಸ್ಬೇಕು, ದಾರಿ ತಾವು ಬಿಡೋದಿಲ್ಲ, ನಿಲ್ಲಿಸ್ತೀವಿ. ಲಲಿತಮ್ಮ ಅಂತ.